ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಗಣಿತ ತರಗತಿಗೆ ಸ್ವಾಗತ. ನಾವಿವತ್ತು 7ನೇ ತರಗತಿಯ ಗಣಿತ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಈ ಪಾಠದ ಕಂಡುಹಿಡಿಯಿರಿ ಲೆಕ್ಕಗಳನ್ನು ನೋಡೋಣ. ಈಗ ಇಲ್ಲಿ 1ನೇ ಪ್ರಶ್ನೆ, ಸಮಚಿಹ್ನೆಯ ಎರಡೂ ಬದಿಗಳಲ್ಲಿನ ಉಕ್ತಿಗಳನ್ನು ಸಮನಾಗಿಸಲು ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಎ ಪ್ರಶ್ನೆಯಲ್ಲಿ 13 × 4 = ಡ್ಯಾಶ್ × 6. ಇಲ್ಲಿ 13ಕ್ಕೆ 4 ಕೂಡಿಸಿದಾಗ ನಮಗೆ 17 ಸಿಗುತ್ತದೆ. ಹಾಗಾಗಿ 6ಕ್ಕೆ ಎಷ್ಟು ಕೂಡಿಸಿದರೆ 17? 6ಕ್ಕೆ 11 ಕೂಡಿಸಿದರೆ 17. ಹಾಗಾಗಿ ಉತ್ತರ ಇಲ್ಲಿ 11 ಆಗಿರುತ್ತದೆ. ಬಿ ಲೆಕ್ಕ ನೋಡಿ. 22 × ಡ್ಯಾಶ್ = 6 × 5. ನಾವು ಇಲ್ಲಿ ಬಲಗಡೆಯ ಉಕ್ತಿಯ ಉತ್ತರವನ್ನು ಮೊದಲು ಕಂಡುಹಿಡಿಯೋಣ. 6 × 5 = 30 ಆದ ಕಾರಣ ನಮಗೆ ಎಡಬದಿಯಲ್ಲಿ ಕೂಡ 30 ಉತ್ತರ ದೊರೆಯಬೇಕಾಗುತ್ತದೆ. 22ಕ್ಕೆ ಎಷ್ಟು ಕೂಡಿಸಿದರೆ 30? 22ಕ್ಕೆ 8 ಕೂಡಿಸಿದರೆ 30. ಹಾಗಾಗಿ ಇಲ್ಲಿ ಉತ್ತರ 8. ಸಿ ಲೆಕ್ಕ ಗಮನಿಸಿ. 8 × ಡ್ಯಾಶ್ = 64/2. ಇಲ್ಲಿ 64/2 ಅಂದರೆ 64ರ ಅರ್ಧ 32 ಆದ ಕಾರಣ ನಮಗೆ ಎಡಬದಿಯಲ್ಲಿ ಕೂಡ 32 ಉತ್ತರ ದೊರಕಬೇಕು. 8 ಎಷ್ಟಲಿ 32? 8 4ಲಿ 32. ಹಾಗಾಗಿ ಇಲ್ಲಿ ಉತ್ತರ 4 ಆಗಿರುತ್ತದೆ. ಡಿ ಲೆಕ್ಕ. 34 - ಡ್ಯಾಶ್ = 25. ನಾವಿಲ್ಲಿ 34ರಿಂದ 25ನ್ನು ಕಳೆದಾಗ 9 ದೊರೆಯುತ್ತದೆ. ಆದ ಕಾರಣ 34 - 9 = 25. ಎರಡನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಉಕ್ತಿಗಳನ್ನು ಅವುಗಳ ಮೌಲ್ಯಗಳ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಇಲ್ಲಿ ಕೆಲವು ಉಕ್ತಿಗಳನ್ನು ಕೊಟ್ಟಿದ್ದಾರೆ. ನಾವಿದನ್ನು ಏರಿಕೆಯ ಕ್ರಮದಲ್ಲಿ ಜೋಡಿಸಬೇಕು. ಮೊದಲು ನಾವಿದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳೋಣ. ಪ್ರತಿಯೊಂದು ಉಕ್ತಿಗೆ ಉತ್ತರಗಳನ್ನು ನೀವು ಕಂಡುಹಿಡಿದ ಮೇಲೆ ನಂತರ ಏರಿಕೆಯ ಕ್ರಮದಲ್ಲಿ ಬರೆಯಬೇಕು. ಈಗ ಇಲ್ಲಿ 67 - 19 = 48. 67ರಿಂದ 20 ಕಳೆದಾಗ 47. ಈ ರೀತಿ ಎಲ್ಲ ಉಕ್ತಿಗಳಿಗೆ ಉತ್ತರಗಳನ್ನು ಮೊದಲು ಬರೆದುಕೊಳ್ಳಿ. ನಂತರ ಅತಿ ಚಿಕ್ಕ ಸಂಖ್ಯೆಯಿಂದ ಅತಿ ದೊಡ್ಡ ಸಂಖ್ಯೆ ಯಾವುದು ಎಂದು ಗುರುತು ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದ ಉಕ್ತಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. ಇಲ್ಲಿ ನಮಗೆ ಉತ್ತರ ಇ ಅತ್ಯಂತ ಚಿಕ್ಕ ಮೌಲ್ಯವನ್ನು ಹೊಂದಿದೆ. ಇ, ನಂತರ ಬಿ, ಎ, ಡಿ, ಸಿ. ಮುಂದಿನ ಭಾಗಕ್ಕೆ ಹೋಗೋಣ. ಪ್ರತಿ ಸಂದರ್ಭದಲ್ಲಿ ಪದಗಳನ್ನು ಬರೆಯುವ ಮೂಲಕ ಕೆಳಗಿನ ಉಕ್ತಿಗಳ ಮೌಲ್ಯವನ್ನು ಕಂಡುಹಿಡಿಯಿರಿ. 28 - 7 = 8. ಇಲ್ಲಿರುವಂತಹ ಪದಗಳು ಯಾವುದೆಲ್ಲ? 28 -7 ಮತ್ತು 8. ಹಾಗಾಗಿ ನಾವು ಮೊದಲು 28ರಿಂದ 7ನ್ನು ಕಳೆದಾಗ ನಮಗೆ 21 ದೊರಕುತ್ತದೆ. ನಂತರ ಅದಕ್ಕೆ 8ನ್ನು ಕೂಡಿಸಿದಾಗ 29 ದೊರೆಯಿತು. ಈ ರೀತಿ ಹಂತ ಹಂತವಾಗಿ ನಾವು ಉತ್ತರಗಳನ್ನು ಬರೆಯುವುದು. ಬಿ ಲೆಕ್ಕ ನೋಡಿ. 39 - 2 × 6 = 11. ಇಲ್ಲಿ ನಾವು 39ನ್ನು
ಬರೆದು ನಂತರ 2x6 ಗುಣಾಕಾರ ಲೆಕ್ಕವನ್ನು ಇಲ್ಲಿ ಮೊದಲು ಮಾಡಬೇಕು. ಮತ್ತೆ ಕೊನೆಗೆ 11 ಕೂಡಿಸುವುದು. ಇಲ್ಲಿ ಬರುವಂತಹ ಪದಗಳು 39, ಇನ್ನೊಂದು -2x6 ಮತ್ತು 11. ಇಲ್ಲಿ 2 12, 39 - 12 ಕೂಡಿಸು 11 ಮಾಡಿದಾಗ ನಾವು ಮೊದಲು 39ರಿಂದ 12 ಕಳೆಯಬೇಕು. ನಂತರ ಬಂದ ಉತ್ತರಕ್ಕೆ 11 ಕೂಡಿಸಿದಾಗ 38 ದೊರೆಯುವುದು. ಸಿ ಲೆಕ್ಕ ನೋಡಿ. 40 - 10 ಕೂಡಿಸು 10 ಕೂಡಿಸು 10. ಇಲ್ಲಿರುವಂತಹ ಪದಗಳು 40 -10 +10 ಮತ್ತು +10. ಈಗ ಇಲ್ಲಿ ನಮಗೆ ಸರಳ ವಿಧಾನ ಹೇಗೆ ನಾವು ಹಿಂದಿನ ಪಾಠದಲ್ಲಿ ಕಲಿತಂತೆ ಹೀಗೂ ಕೂಡಿಸಬಹುದು. ಎಲ್ಲ ಪ್ಲಸ್ ಚಿಹ್ನೆ ಇರುವಂತಹ ಪದಗಳನ್ನು ಮೊದಲು ಕೂಡಿಸಿದಾಗ 40 10 50 10 60 ದೊರೆಯಿತು. ನಂತರ ಅದರಿಂದ ಋಣ ಚಿಹ್ನೆ ಹೊಂದಿರುವ ಪದವನ್ನು ಕಳೆಯಬೇಕು. 60ರಿಂದ 10 ಕಳೆದಾಗ ನಮಗೆ 50 ದೊರಕುವುದು. ಈ ರೀತಿಯೂ ಮಾಡಬಹುದು. ಡಿ ಲೆಕ್ಕ ನೋಡಿ. 48 - 10 ಗುಣಿಸು 2 ಕೂಡಿಸು 16/2. ಇಲ್ಲಿ ನಾವು 48 ಒಂದು ಪದ, ಇಲ್ಲಿ 48 10 ಗುಣಿಸು 2 ಇನ್ನೊಂದು ಪದ, -10 ಗುಣಿಸು 2 ಇನ್ನೊಂದು ಪದ, 16/2 ಮತ್ತೊಂದು ಪದ. ಗುಣಾಕಾರ ಹಾಗೂ ಭಾಗಾಕಾರದ ಲೆಕ್ಕಗಳನ್ನು ಮೊದಲು ಮಾಡಿ ನಂತರ ನಾವು ಸರಳ ರೂಪಕ್ಕೆ ತಂದಾಗ ನಮಗೆ ಉತ್ತರ ದೊರೆಯುತ್ತದೆ. ಇಲ್ಲಿ ನೋಡಿ, 10 20, 16/2 8. ನಂತರ ಪ್ಲಸ್ ಚಿಹ್ನೆ ಇರುವ ಸಂಖ್ಯೆಗಳನ್ನು ಮೊದಲು ಕೂಡಿಸಿ ಮತ್ತೆ ಋಣ ಸಂಖ್ಯೆ ಅನ್ನೋದರಿಂದ ಕಳೆಯಬಹುದು. ಈ ಲೆಕ್ಕ 6 ಗುಣಿಸು 3 -4 ಗುಣಿಸು 8 ಗುಣಿಸು 5. ಇಲ್ಲಿ ಪದಗಳು 6 ಗುಣಿಸು 3 ಮತ್ತು 4 ಗುಣಿಸು 8 ಗುಣಿಸು 5. ಇಲ್ಲಿ 6 ಗುಣಿಸು 3 ಮೊದಲು ಕಂಡುಹಿಡಿಯಬೇಕು. ಕೂಡಿಸು ನಂತರ ಗುಣಾಕಾರ ಲೆಕ್ಕ -4 ಗುಣಿಸು 8 ಗುಣಿಸು 5. 3 ಗುಣಿಸಿದಾಗ -160 ಬಂತು ನಮಗೆ. ಇಲ್ಲಿ 18 ಕೂಡಿಸು -160. 1 + 1 ಮೈನಸ್ ಇದ್ದಾಗ ಕಳೆಯಬೇಕು. 160ರಿಂದ 18 ಕಳೆದಾಗ 142 ದೊರೆಯಿತು. ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕಿದಾಗ ಇಲ್ಲಿ ನಮಗೆ -142 ದೊರೆಯುತ್ತದೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.